ಈ ಹೆಸರಿದೆಯಲ್ಲ, ಇದು ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಕೇಳಿ ಬರುವಂತಹ ಹೆಸರು. ಪ್ರತಿ ಬಾರಿ ಮಳೆ ಆದಾಗ್ಲೂ ಕೂಡ ಅಲ್ಪ ಸ್ವಲ್ಪ ಅಂದ್ರೆ ಅರ್ಧ ಗಂಟೆ ಮಳೆ ಆದ್ರೂ ಕೂಡ ಈ ಭಾಗ ಮುಳುಗಡೆ ಆಗತ್ತೆ. ಒಂದು ಕಡೆ ಮಳೆ ಬಂದಂತಹ ಸಂದರ್ಭದಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ರೆ, ಈಗ ಮಳೆ ನಿಂತ ಮೇಲೂ ಕೂಡ ಮಳೆ ಹನಿ ನಿಂತಿಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರ ಸಂಕಷ್ಟ. ಆಗ ಮಳೆ ಬಂದಾಗ ಮುಳುಗಡೆಯ ಭಾಗ್ಯ ಆದ್ರೆ, ಈಗ ಕಿತ್ತೋದ ರಸ್ತೆ ಭಾಗ್ಯ, ಅದರ ಜೊತೆಯಲ್ಲಿ ಧೂಳಿನ ಭಾಗ್ಯ. ಸಾಯಿ ಲೇಔಟ್ ಜನ ಪರದಾಡ್ತಿದ್ದಾರೆ. ಮಳೆ ಕಥೆಯ ಬೆನ್ನಲ್ಲೇ ಇದೀಗ ಕಿತ್ತೋದ ರಸ್ತೆ, ಧೂಳಿನ ಕಂಟಕ ಅವರಿಗೆ. ಜಲಮಂಡಳಿ ಕಾಮಗಾರಿಯ ಹೆಸರಿನಲ್ಲಿ ರಸ್ತೆ ಕಿತ್ತೋಗಿದೆ. 6 ತಿಂಗಳಿಂದ ಈ ಕಾಮಗಾರಿ ನಡೀತಾ ಇದೆ, ಆದ್ರೆ ರಸ್ತೆ ಅಧೋಗತಿಗೆ ಹೋಗಿದೆ. ರಸ್ತೆಯಲ್ಲಿ ಮಣ್ಣಿನ ರಾಶಿ ಇದೆ. ಆ ಮಣ್ಣಿನ ರಾಶಿಯಿಂದಾಗಿ ರಸ್ತೆಯುದ್ದಕ್ಕೂ ಧೂಳು, ವಾಹನ ಚಲಾಯಿಸೋದಕ್ಕಾಗ್ತಾ ಇಲ್ಲ, ರಸ್ತೆ ಕಾಣಿಸೋದೇ ಇಲ್ಲ. ಅದರಲ್ಲೂ ಬೆಳಗಿನ ಈ ಮಂಜಿರುವಂತಹ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಏನಾದ್ರೂ ಬಂದ್ಬಿಟ್ರೆ ಧೂಳು ಮಂಜು, ರಸ್ತೆನೇ ಕಾಣಿಸೋದಿಲ್ಲ. ಮಣ್ಣಿನ ರಸ್ತೆ ಆಗಿದೆ. ಹೆಣ್ಣೂರು ಮುಖ್ಯ ರಸ್ತೆ ಇದು, ಸಾಯಿ ಲೇಔಟ್ ರಸ್ತೆ ಇದು. ಈ ರಸ್ತೆಯಲ್ಲಿ ಯಾರಾದ್ರೂ ಓಡಾಡೋದಕ್ಕಾಗತ್ತಾ? 2 ವೀಲರ್ಗಳಂತೂ ಪರದಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮುಳುಗಡೆ ಆದಂತಹ ರೋಡು, ಆ ನಂತರದಲ್ಲಿ ಜಲಮಂಡಳಿಯ ಕಾಮಗಾರಿ ಅಂತ ಅಗ್ದು ಹಾಕಿದ್ದಾರೆ. ಅದರ ಜೊತೆಯಲ್ಲಿ ಮಣ್ಣಿನ ಭಾಗ್ಯ, ಆ ಮಣ್ಣಿನಿಂದ ಎದ್ದೇಳ್ತಾ ಇರುವಂತಹ ಧೂಳು, ಇದೆಲ್ಲದರ ಸಂಕಷ್ಟ ಯಾರಿಗೆ? ಅಲ್ಲಿ ಇರುವಂತಹ ನಿವಾಸಿಗಳಿಗೆ. ಅನೇಕರು ಸಾಯಿ ಲೇಔಟ್ನಲ್ಲಿ ನೆಲೆಸಿದಂತವರು ಮನೆ ಖಾಲಿ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮಳೆ ಬಂದಂತಹ ಸಂದರ್ಭದಲ್ಲಿ. ಈಗ ಇಂಥ ರಸ್ತೆಗಳಿದ್ರೆ ಮತ್ತಾರು ಇರ್ತಾರೆ ಅನ್ನೋ ಪ್ರಶ್ನೆ. ಈ ರಸ್ತೆಗಳಲ್ಲಿ ಓಡಾಡೋದಕ್ಕಾದ್ರೂ ಆಗುತ್ತಾ? ಓಡಾಡದೆ ಇದ್ರೆ ವಿಧಿ ಇಲ್ಲ, ಆ ರಸ್ತೆಯಲ್ಲಿ ಓಡಾಡಲೇಬೇಕಾದಂತ ಪರಿಸ್ಥಿತಿ. ಆದ್ರೆ ಓಡಾಡುವಂತ ರಸ್ತೆ ಆ ಸ್ಥಿತಿಯಲ್ಲಿದೆಯಾ ಅನ್ನೋ ಪ್ರಶ್ನೆ. ರಸ್ತೆ ತುಂಬಾ ಮಣ್ಣಿನ ರಾಶಿ ಬಿದ್ದಿದೆ. ನಮ್ದು ಟೋಟಲ್ ನೋಡಿ, ಒಂದು 2-3 ತಿಂಗಳಿಂದ ನಾನು ಇಲ್ಲಿ ಒಂದು ಬಿಸ್ನೆಸ್ ನಡೀತಾ ಇದೆ. ನಮ್ದು ಟೋಟಲ್ ಗ್ಯಾಸ್ ಆಟೋ ಕಾರುಗಳಿಗೆ ನಾವು LPG ಸ್ಟೇಷನ್ ನಡೀತಾ ಇದೆ. ನಾನು ಒಂದು ಚಿಕ್ಕ ವ್ಯಾಪಾರಿ. ಒಂದು 3 ತಿಂಗಳಿಂದ ಡೇ ಅಂಡ್ ನೈಟ್ ನಾವು ಧೂಳಿಂದ, ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ, ಒಂದು ಮಿನಿಸ್ಟರ್ ಆಗಲಿ, ಯಾವುದು ಒಂದು ಜನ ಕಡೆಯಿಂದ, ಗವರ್ಮೆಂಟ್ ಕಡೆಯಿಂದ ಯಾವುದು ಒಂದು ನಮಗೂ ಒಂದು ಸಹಾಯವನ್ನು ನಾವು ದಿನ ಕೇಳ್ತಾ ಇದೆ. ಸ್ವಲ್ಪ ಏನಾದೊಂದು ಇದು ರೋಡಲ್ಲಿ ಇದು ಮಾಡಬೇಕು. ಧೂಳು ತಿಂದು ನಾವು ದಿನ ನಮ್ದು ಜೀವನಕ್ಕೆ ಒಂದು ಭಯ ಆಗ್ತಾ ಇದೆ ಡೈಲಿ. ಇಲ್ಲಿ ಬರುವ ಇದು ಬಿಸ್ನೆಸ್ಗಳು ಕಡಿಮೆ ಆಗಿದ್ರು ಪರವಾಗಿಲ್ಲ, ನಮ್ ಲೈಫ್ ಹೋಗ್ಬಿಟ್ರೆ ನಮ್ಗೆ ಅದು ತುಂಬಾ ಸಮಸ್ಯೆ. ಅದಕ್ಕೆ ಗವರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರ. ಒಂದು ಟೋಟಲ್ ಗ್ಯಾಸ್ ಮಳೆ ನಿಂತರೂ ಮಳೆ ಹನಿಗಳು ನಿಲ್ಲಿಲ್ಲ ಅನ್ನುವ ರೀತಿಯಲ್ಲಿ ಈ ಪ್ರಮುಖವಾಗಿ ಈ ಜಾಗ ಎಲ್ರಿಗೂ ನೆನಪಿರುತ್ತೆ. ಇದು ಮಳೆ ಬಂದ್ರೆ ತುಂಬಿಕೊಳ್ತಾ ಇದ್ದಂತಹ ಸಾಯಿ ಲೇಔಟ್. ಈ ಒಂದು ಸಾಯಿ ಲೇಔಟ್ ನ ಮುಖ್ಯ ರಸ್ತೆ, ಹೆಣ್ಣೂರು ಮುಖ್ಯ ರಸ್ತೆ. ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಹಳ್ಳ ದಿಂಡಿಗಳಿಂದ ತುಂಬಿಕೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಧೂಳು ತುಂಬಿಕೊಂಡಿರುವಂತದ್ದು. ಒಳಚರಂಡಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಮಳೆ ಬಂದಾಗ ಈ ಒಂದು ರಸ್ತೆಯ ಉದ್ದಕ್ಕೂ ನೀರು ತುಂಬಿಕೊಳ್ಳುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಒಳಚರಂಡಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕಾಮಗಾರಿಯ ಭರದಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲದೆ ಇದೀಗ ಈ ರಸ್ತೆ ಸಂಪೂರ್ಣವಾಗಿ ಧೂಳಿನಿಂದ ತುಂಬಿಕೊಂಡಿರುವಂತದ್ದು. ರಸ್ತೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ವಾಹನಗಳು ಸಂಪೂರ್ಣವಾಗಿ ಧೂಳಿನಿಂದ ಮುಚ್ಚಿಕೊಳ್ಳುತ್ತೆ. ವಾಹನಗಳ ಓಡಾಟಕ್ಕೆ ಅಡೆತಡೆ ಆಗುತ್ತೆ. ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಧೂಳಿದೆ ಅಂತ ಹೇಳಿದ್ರೆ, ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತೆ ಸ್ಥಳೀಯ ವ್ಯಾಪಾರಸ್ಥರಿಗೆ ಬಹಳ ಹಿಂಸೆ ನೀಡುವಂತಹ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ, ಹೆಣ್ಣೂರಿಗೆ ಕನೆಕ್ಟ್ ಆಗುತ್ತೆ. ಮುಖ್ಯ ರಸ್ತೆ ಇದು, ಎದೆಯ ಭಾಗ ಇದು. ಈ ಒಂದು ರಸ್ತೆಯಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇರೋದ್ರಿಂದಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮಳೆ ಬಂದ್ರೆ ಒಂದು ರಸ್ತೆಯಲ್ಲಿ ನೀರು ನಿಂತು ವಾಹನಗಳು ಓಡಾಡಲಿಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆಯಲ್ಲಿ ಬೇಸಿಗೆ ಕಾಲದಲ್ಲಿ ಈ ರೀತಿಯಾದಂತಹ ಧೂಳು, ಚಳಿಗಾಲದಲ್ಲಿ ಈ ರೀತಿಯಾದಂತಹ ಧೂಳಿನಿಂದಾಗಿ ಇಲ್ಲಿನ ನಿವಾಸಿಗಳು ಬೇಸತ್ತು ಹೋಗಿರುವಂತದ್ದು. ಇದರ ಜೊತೆಗೆ ವಾಹನ ಸವಾರರು ಕೂಡ ಬೇಸತ್ತು ಹೋಗಿರುವಂತದ್ದು. ಪ್ರಮುಖವಾಗಿ 1.5 ಕಿಲೋಮೀಟರ್ನಷ್ಟು ಉದ್ದಕ್ಕೂ ಕೂಡ ಯಥಾಸ್ಥಿತಿಯಾದ ರೋಡ್ ಇದೆ, ಹಳ್ಳ ದಿಣ್ಣಿಗಳಿದೆ. ಅದರ ಜೊತೆಗೆ ಸಾಕಷ್ಟು ಧೂಳೆದ್ದೇಳುತ್ತೆ. ಇದರಿಂದಾಗಿ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಕಣ್ಣಿಗೆ ಧೂಳುಗಳು ಹೋಗೋದಾಗಿರಬಹುದು, ಮತ್ತೆ ಒಂದಿಷ್ಟು ರಸ್ತೆ ತೀರ ತೆಳುವಾಗಿರೋದ್ರಿಂದಾಗಿ, ಮಣ್ಣುಗಳು ತುಂಬಿಕೊಂಡಿರೋದ್ರಿಂದಾಗಿ ಅಪಘಾತಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ಸಂಪೂರ್ಣಗೊಳಿಸಿ, ಆದಷ್ಟು ಬೇಗ ಈ ಕಾಮಗಾರಿಯನ್ನ ಮುಗಿಸಿಕೊಡಿ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರಸ್ತೆಯ ಪರಿಸ್ಥಿತಿ ಇಷ್ಟ ಆಗಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಪ್ರಮುಖವಾಗಿ ಏನೋ ನೀರು ತುಂಬಿಕೊಂಡಿತ್ತು,
ಸಾಯಿ ಲೇಔಟ್ ನಲ್ಲಿ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ವೀಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಇದೀಗ ಈ ರಸ್ತೆ ಸಂಪೂರ್ಣವಾಗಿ ಧೂಳಿನಿಂದ ತುಂಬಿ ತುಳುಕೊಳ್ತಾ ಇರುವಂತದ್ದು. ಇದರಿಂದಾಗಿ ಆದಷ್ಟು ಬೇಗ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಿ ರಸ್ತೆಯನ್ನ ಸರಿಪಡಿ ಕೊಡಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಹೆಸರಿದೆಯಲ್ಲ, ಇದು ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಕೇಳಿ ಬರುವಂತಹ ಹೆಸರು. ಪ್ರತಿ ಬಾರಿ ಮಳೆ ಆದಾಗ್ಲೂ ಕೂಡ ಅಲ್ಪ ಸ್ವಲ್ಪ ಅಂದ್ರೆ ಅರ್ಧ ಗಂಟೆ ಮಳೆ ಆದ್ರೂ ಕೂಡ ಈ ಭಾಗ ಮುಳುಗಡೆ ಆಗತ್ತೆ. ಒಂದು ಕಡೆ ಮಳೆ ಬಂದಂತಹ ಸಂದರ್ಭದಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ರೆ, ಈಗ ಮಳೆ ನಿಂತ ಮೇಲೂ ಕೂಡ ಮಳೆ ಹನಿ ನಿಂತಿಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರ ಸಂಕಷ್ಟ. ಆಗ ಮಳೆ ಬಂದಾಗ ಮುಳುಗಡೆಯ ಭಾಗ್ಯ ಆದ್ರೆ ಈಗ ಕಿತ್ತೋದ ರಸ್ತೆ ಭಾಗ್ಯ, ಅದರ ಜೊತೆಯಲ್ಲಿ ಧೂಳಿನ ಭಾಗ್ಯ. ಸಾಯಿ ಲೇಔಟ್ ಜನ ಪರದಾಡ್ತಿದ್ದಾರೆ. ಮಳೆ ಕಥೆಯ ಬೆನ್ನಲ್ಲೇ ಇದೀಗ ಕಿತ್ತೋದ ರಸ್ತೆ ಧೂಳಿನ ಕಂಟಕ ಅವರಿಗೆ. ಜಲಮಂಡಳಿ ಕಾಮಗಾರಿಯ ಹೆಸರಿನಲ್ಲಿ ರಸ್ತೆ ಕಿತ್ತೋಗಿದೆ. 6 ತಿಂಗಳಿಂದ ಈ ಕಾಮಗಾರಿ ನಡೀತಾ ಇದೆ, ಆದ್ರೆ ರಸ್ತೆ ಅಧೋಗತಿಗೆ ಹೋಗಿದೆ. ರಸ್ತೆಯಲ್ಲಿ ಮಣ್ಣಿನ ರಾಶಿ ಇದೆ. ಆ ಮಣ್ಣಿನ ರಾಶಿಯಿಂದಾಗಿ ರಸ್ತೆಯುದ್ದಕ್ಕೂ ಧೂಳು, ವಾಹನ ಚಲಾಯಿಸೋದಕ್ಕಾಗ್ತಾ ಇಲ್ಲ, ರಸ್ತೆ ಕಾಣಿಸೋದೇ ಇಲ್ಲ. ಅದರಲ್ಲೂ ಬೆಳಗಿನ ಈ ಮಂಜಿರುವಂತಹ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಏನಾದ್ರೂ ಬಂದ್ಬಿಟ್ರೆ ಧೂಳು ಮಂಜು ರಸ್ತೆನೇ ಕಾಣಿಸೋದಿಲ್ಲ. ಮಣ್ಣಿನ ರಸ್ತೆ ಆಗಿದೆ. ಹೆಣ್ಣೂರು ಮುಖ್ಯ ರಸ್ತೆ ಇದು, ಸಾಯಿ ಲೇಔಟ್ ರಸ್ತೆ ಇದು. ಈ ರಸ್ತೆಯಲ್ಲಿ ಯಾರಾದ್ರೂ ಓಡಾಡೋದಕ್ಕಾಗತ್ತಾ? 2 ವೀಲರ್ಗಳಂತೂ ಪರದಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮುಳುಗಡೆ ಆದಂತಹ ರೋಡು, ಆ ನಂತರದಲ್ಲಿ ಜಲಮಂಡಳಿಯ ಕಾಮಗಾರಿ ಅಂತ ಅಗ್ದು ಹಾಕಿದ್ದಾರೆ. ಅದರ ಜೊತೆಯಲ್ಲಿ ಮಣ್ಣಿನ ಭಾಗ್ಯ, ಆ ಮಣ್ಣಿನಿಂದ ಎದ್ದೇಳ್ತಾ ಇರುವಂತಹ ಧೂಳು, ಇದೆಲ್ಲದರ ಸಂಕಷ್ಟ ಯಾರಿಗೆ? ಅಲ್ಲಿ ಇರುವಂತಹ ನಿವಾಸಿಗಳಿಗೆ. ಅನೇಕರು ಸಾಯಿ ಲೇಔಟ್ನಲ್ಲಿ ನೆಲೆಸಿದಂತವರು ಮನೆ ಖಾಲಿ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮಳೆ ಬಂದಂತಹ ಸಂದರ್ಭದಲ್ಲಿ. ಈಗ ಇಂಥ ರಸ್ತೆಗಳಿದ್ರೆ ಮತ್ಯಾರಿರ್ತಾರೆ ಅನ್ನೋ ಪ್ರಶ್ನೆ. ಈ ರಸ್ತೆಗಳಲ್ಲಿ ಓಡಾಡೋದಕ್ಕಾದ್ರೂ ಆಗುತ್ತಾ? ಓಡಾಡದೆ ಇದ್ರೆ ವಿಧಿ ಇಲ್ಲ, ಆ ರಸ್ತೆಯಲ್ಲಿ ಓಡಾಡಲೇಬೇಕಾದಂತ ಪರಿಸ್ಥಿತಿ. ಆದ್ರೆ ಓಡಾಡುವಂತ ರಸ್ತೆ ಆ ಸ್ಥಿತಿಯಲ್ಲಿದೆಯಾ ಅನ್ನೋ ಪ್ರಶ್ನೆ. ರಸ್ತೆ ತುಂಬಾ ಮಣ್ಣಿನ ರಾಶಿ ಬಿದ್ದಿದೆ. ನಮ್ದು ಟೋಟಲ್ ನೋಡಿ, ಒಂದು 2-3 ತಿಂಗಳಿಂದ ನಾನು ಇಲ್ಲಿ ಒಂದು ಬಿಸ್ನೆಸ್ ನಡೀತಾ ಇದೆ. ನಮ್ದು ಟೋಟಲ್ ಗ್ಯಾಸ್ ಆಟೋ ಕಾರುಗಳಿಗೆ ನಾವು LPG ಸ್ಟೇಷನ್ ನಡೀತಾ ಇದೆ. ನಾನು ಒಂದು ಚಿಕ್ಕ ವ್ಯಾಪಾರಿ. ಒಂದು 3 ತಿಂಗಳಿಂದ ಡೇ ಅಂಡ್ ನೈಟ್ ನಾವು ಧೂಳಿಂದ, ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ, ಒಂದು ಮಿನಿಸ್ಟರ್ ಆಗಲಿ, ಯಾವುದು ಒಂದು ಜನ ಕಡೆಯಿಂದ, ಗವರ್ಮೆಂಟ್ ಕಡೆಯಿಂದ ಯಾವುದು ಒಂದು ನಮಗೂ ಒಂದು ಸಹಾಯವನ್ನು ನಾವು ದಿನ ಕೇಳ್ತಾ ಇದೆ. ಸ್ವಲ್ಪ ಏನಾದ್ರು ಒಂದು ಇದು ರೋಡಲ್ಲಿ ಇದು ಮಾಡಬೇಕು. ಧೂಳು ತಿಂದು ನಾವು ದಿನ ನಮ್ದು ಜೀವನಕ್ಕೆ ಒಂದು ಭಯ ಆಗ್ತಾ ಇದೆ. ಡೈಲಿ ಇಲ್ಲಿ ಬರುವ ಇದು ಬಿಸ್ನೆಸ್ಗಳು ಕಡಿಮೆ ಆಗಿದ್ರೆ ಪರವಾಗಿಲ್ಲ, ನಮ್ ಲೈಫ್ ಹೋಗ್ಬಿಟ್ರೆ ನಮಗೆ ಅದು ತುಂಬಾ ಸಮಸ್ಯೆ. ಅದಕ್ಕೆ ಗವರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರ. ಒಂದು ಟೋಟಲ್ ಗ್ಯಾಸ್ ಮಳೆ ನಿಂತರೂ ಮಳೆ ಹನಿಗಳು ನಿಲ್ಲಿಲ್ಲ ಅನ್ನುವ ರೀತಿಯಲ್ಲಿ ಈ